ನಮಸ್ಕಾರ ಎಲ್ಲರಿಗೂ. ಇವತ್ರಿ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಪುಂಡಿ ಪಲ್ಯನ ತೋರ್ಸಕತ್ತೀವ್ರಿ. ಬಹಳ ದಿನದ ನಂತರ ಪುಂಡಿ ಪಲ್ಯ ತಿಂದ್ರ ಒಂದು ಜೋಶನ ಬ್ಯಾರೆ ಇರ್ತೈತ್ರಿ, ಅದ ನಿಮಗ್ ಗೊತ್ತಾಗತೈತ್ರಿ ಅಷ್ಟೇ ರೀ. ಜೋಳದ ರೊಟ್ಟಿ, ಪುಂಡಿ ಪಲ್ಯ ಮತ್ತ ಹುರಿದ ಹಸಿಮೆಣಸಿನ್ಕಾಯಿ ಖಾರ ಇತ್ತು ಅಂತಂದ್ರ ಒಂದ್ ರೊಟ್ಟಿ ತಿನ್ನೋ ಮನುಷ್ಯ ಎರಡೆರಡು ರೊಟ್ಟಿ ಬೇಡಕತ್ತೈತ್ರಿ. ಅಷ್ಟು ಮಸ್ತ್ ಆಗಿ ಹೆಂಗ್ ಮಾಡೋದು ಅಂತ ಹೇಳಿ ನಾವು ನಿಮ್ಗೆ ಇವತ್ತಿನ ನೋಡಿದಾಗ ತೋರಿಸ್ಕೊಡ್ತೀವಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿ, ಮೊದಲಿಗೆ ನಾವು ಪುಂಡಿ ಪಲ್ಯ ಅಥವಾ ಪುಂಡಿ ಸೊಪ್ಪು ಅಥವಾ ಗೊಂಗುರ ಸೊಪ್ಪು ಅಂತೀರಿ ನೋಡ್ರಿ ನೀವು, ಅದನ್ನ ತಗೊಂಡಿದ್ದೇವ್ರಿ. ಚಲೋ ತಂಗಿ ಎಲ್ಲ ಸೋಸಿ ಬಿಡಿಸಿ ಇಟ್ಕೊಂಡಿದ್ದೇವ್ರಿ. ಇದನ್ನ ಏನ್ ಮಾಡ್ರಿ, ಎಲ್ಲ ಸಣ್ಣಂಗಿ ಈ ರೀತಿ ಹೆರಿಚಿರಿ. ಸಣ್ಣ ಎಳಿದಿತ್ತಂದ್ರೆ ಹೆರಿಸೋ ಅವಶ್ಯಕತೆ ಇಲ್ಲ, ದೊಡ್ಡದಿತ್ತಂದ್ರೆ ಹಿಂಗ ಹೆರಿಚಿ ತಗೊಳ್ಬೇಕಾಕೈತ್ರಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವೇನ್ ಮಾಡ್ಬೇಕ್ರಿ, ತಗೊಳ್ಬೇಕಾಕೈತ್ರಿ. ತೈತ್ರಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಸ್ವಲ್ಪ ಹಿಂಗೆ ನೀರು ಬಸುವಂಗ ತೆಗೆದ ಒಂದು ಬುಟ್ಟಿ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೇವ್ರಿ. ಇನ್ನು ಮುಂದಕ್ಕೆ ಹೋಗೋಣ. ಒಂದು ಕುಕ್ಕರ್ದಾಗ 3.5 ಕಪ್ ಅಷ್ಟು ನೀರನ್ನು ನಾವು ಕಾಯಕ್ಕಿಟ್ಟಿದ್ದೇವ್ರಿ. ಆ ನೀರೊಳಗೆ ಈಗ ನಾವು ಏನು ಚಲೋ ತಂಗಿ ಎರಚಿ ತೊಗೊಂಡು ಬಂದಿದ್ರಲ್ಲ, ಈ ಪುಂಡಿ ಸೊಪ್ಪನ್ನು ಹಾಕಿ ಅದನ್ನ ಈ ರೀತಿ ಸ್ವಲ್ಪ ಚಮಚೆಯಿಂದ ಮಿಕ್ಸ್ ಮಾಡಿದಂಗೆ ಮಾಡು. ಅದ್ರ ಕಲರ್ ಈ ರೀತಿ ಬದಲಾಗತ್ತೈತಿ. ಆಮೇಲೆ ಇದನ್ನ ನಾವು ಕುದಿಸ್ಬೇಕಾಕೈತ್ರಿ. ತಿಳಿತಿರಲ್ಲ ಏನೇನು ಮಾಡಬೇಕು ಅಂತೇಳಿ ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ಕೊಡ್ತೀವಿ. ಈ ಒಂದು ಪುಂಡಿ ಸೊಪ್ಪಿನ ಪಲ್ಯ ನೀವು ಹೆಂಗೆ ಭಾಳ ದಿನ ಇಟ್ಕೊಳ್ಬೋದು ಅಂತ ನಿಮಗೆ ಹೇಳ್ತೇನೆ ನಾ. ಕುಕ್ಕರನ್ನು ಕ್ಲೋಸ್ ಮಾಡಿರಿ, ಒಂದು 3 ರಿಂದ 4 ಸೀಟಿ ಹೊಡೆಸ್ರಿ ಇದನ್ನು ಬರಬ್ಬರಿಯಾಗಿ. ಆಮೇಲೆ ಮತ್ತೈತ್ರಿ ಕೆಲಸ. 3 ರಿಂದ 4 ಸೀಟಿ ಆದ್ಮೇಲೆ ನೀವು ನೋಡ್ಬೋದ್ರಿ ಬರಬ್ಬರಿಯಾಗಿ ಅದೆಲ್ಲ ಕುದ್ದೈತಿ. ಈಗ ನಾವಿಲ್ಲಿ ಬಸದ್ ಮಾಡಾಕತ್ತೀವಿ ಅಂದ್ರೆ ಚಾನಗಿ ಒಳಗೆ ಅದು ನೀರೆಲ್ಲ ತಕ್ಕೊಂಡ್ಬಿಡಾಕತ್ತೀವ್ರಿ. ಅಕಸ್ಮಾತ್ ಹಿತ್ತಾಳೆ ಪಾತ್ರೆ ಇದ್ರೆ ಆ ನೀರು ಯೂಸ್ ಮಾಡಿ ಒಂದ್ಸಲ ತೊಳೆದೊಡ್ರಿ, ಮ್ಯಾಜಿಕ್ ಗೊತ್ತಾಕತ್ ನಿಮಗೆ. ಈಗ ಇಲ್ಲಿ 1/4 ಕಪ್ ಅಷ್ಟು ನಮ್ಮ ಗೋಧಿ ನುಚ್ಚನ್ನ ಹಾಕಿದೀವ್ರಿ. ಅದಾದ ನಂತರ ನೆನೆಸಿಟ್ಟಂತಹ ಶೇಂಗಾ ಹಣ್ಣ ಇಲ್ಲಿ ನಾವು ಸೇರಿಸಿ ಅದ್ರ ಮುಂದಕ್ಕ ನಾವು ಇದಕ್ಕ ಒಂದು 2.5 ಕಪ್ ಅಷ್ಟ ಬಿಸಿ ನೀರನ್ನ ಹಾಕಾಕತ್ತೀವ್ರಿ. ತಿಳ್ತಿರಲ್ಲ, ಬಿಸಿ ನೀರನ್ನ ಹಾಕಿ ಮತ್ತಿದನ್ನ ಮಿಕ್ಸ್ ಮಾಡಿ ಕುದಿಯಾಕ ಇಡಬೇಕ್ರಿ. ಇಲ್ಲಿ ನೀವು ಯಾವ್ದು ಬೇಕಾದ ನುಚ್ಚು ಅಂತಂದ್ರ ಇಲ್ಲಿ ಜೋಳದ ನುಚ್ಚು ಹಾಕ್ಬೋದ್ರಿ, ಇಲ್ಲ ಅಕ್ಕಿ ತುಣುಕ್ ಇರ್ತಾದ್ರಲ್ಲ ಅದನ್ನ ಹಾಕ್ಬೋದ್ರಿ. ನಾವೀಗ ಅಕ್ಕಿಯಿಂದ ಮತ್ತು ಜೋಳದಿಂದ ನಿಮಗೆ ಈಗಾಗಲೇ ಮಾಡಿ ತೋರಿಸಿದೇವ್ರಿ. ಬಸಿಲಾರ್ದ ಮಾಡುವಂಥದ್ದನ್ನು ನಾವು ಈಗಾಗಲೇ ಪುಂಡಿ ಪಲ್ಯ ಮಾಡಿ ತೋರಿಸಿದೇವ್ರಿ. ಆ ಕಡೆ ಸೀಟಿ ಹೊಡೆಯತ್ತಿರ್ತೈತಿ, ನೀವು ಈ ಕಡೆ ಕಲ್ಲೊಳಗೆ ಹಸಿಮೆಣಸಿಕಾಯಿ ನಿಮಗೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ತಗೊಂಡ ಅದಕ್ಕೆ ಉಪ್ಪು ಹಾಕಿ ಕುಟ್ಟಿ ಇಟ್ಕೋರಿ. ಮುಂದಕ್ಕೆ ಇದ್ರಾಗ ಸ್ವಲ್ಪ ಜೀರಿಗೆಯನ್ನ ಹಾಕ್ರಿ. ಜೀರಿಗೆ ಆದ ನಂತರ ಒಂದಿಟ್ಟು ಅರಿಶಿನ ಪುಡಿಯನ್ನು ಸೇರಿಸ್ರಿ. ಇದು ಆದ ನಂತರ ಒಂದಿಟ್ಟು ಚಿಟಿಕೆಯಷ್ಟು ಇಂಗನ್ನು ಹಾಕಿ ಕಂಪ್ಲೀಟ್ ಆಗಿ ಅದನ್ನು ನೀವು ಮಿಕ್ಸ್ ಮಾಡಿ ಕುಟ್ಟಿ ಇಟ್ಕೊಳ್ಬೇಕಾಗತ್ರಿ. ಭಾಳ ಮಸ್ತ್ ಆಗಿರುವಂತಹ ಪುಂಡಿ ಪಲ್ಯ ಅಂತಂದ್ರೆ ನಿಮ್ಗೆ ಇಷ್ಟ ಮಸಾಲೆ ಬೇಕಾಗಿರೋದು ಮತ್ತೇನು ಅಲ್ರಿ. ಹಿಂಗೆ ನೀವು ಇದನ್ನೆಲ್ಲ ಕುಟ್ಟಿ ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕ್ರಿ. ನಮ್ಮ ಚಾನಲ್ದಾಗ ನಿಮ್ಗೆ ಬೇರೆ ಬೇರೆ ರೀತಿಯ ಪುಂಡಿ ಪಲ್ಯ ರೆಸಿಪಿಗಳು ಸಿಗ್ತಾವು. ನೀವು ಅವನು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ. ನೋಡಿ, ಈಗ ಅದ ಕಲ್ಲೊಳಗೆ ದಮ್ಮಂಗೆ ಈ ಬೆಳ್ಳುಳ್ಳಿಗಳನ್ನ ಸ್ವಲ್ಪ ಬಹಳ ಹಾಕಿರ ಬಹಳ ಟೇಸ್ಟ್ ಆಕೈತ್ರಿ. ಅದಕ್ಕೆ ಅವನ್ನ ಈ ರೀತಿ ದಮ್ಮಂಗೆ ಜಜ್ಜಿ ತೆಗೆದ ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ನೋಡ್ಬೋದ್ರಿ ನೀವು ಇನ್ನೊಂದು ಬರಬ್ಬರಿಯಾಗಿ 2.5 ಕಪ್ ಬಿಸಿನೀರು ಹಾಕಿ ಏನು ನಾವು ಕುದಿಸಿದಿವ್ರಲ್ಲ, ಶೇಂಗಾ ಆಮೇಲೆ ನುಚ್ಚ ಎಲ್ಲ ಬರಬ್ಬರಿಯಾಗಿ ಕುದ್ದಿರ್ತೈತ್ರಿ. ಅದನ್ನ ಚಮಚ ತಗೊಂಡ ಈ ರೀತಿ ಅಥವಾ ಹುಟ್ಟು ತಗೊಂಡ ಮುಗುಚ್ಬೇಕ್ರಿ. ಉತ್ತರ ಕರ್ನಾಟಕ ಕಡೆ ಹಂಗೆ ಕರೀತಾರ್ರಿ. ಈ ರೀತಿ ಮುಗುಚಿದ್ರಿ ಅಂತಂದ್ರೆ ಭಾಳ ಮಸ್ತ್ ಆಕೈತಿ. ಮುಂದೆ ಹೋಗಿ ಅದು ಗಟ್ಟಿನೂ ಆಕೈತಿ. ನೋಡಕ್ರಿ ನೀವು. ನೋಡಿ, ಈಗ ಅದ್ರೊಳಗೆ ಬೆಳ್ಳುಳ್ಳಿ ಮತ್ತು ಮಾಡ್ಕೊಂಡಂತಹ ಖಾರನ ಹಾಕಿ ಸಣ್ಣ ಉರಿ ಐತ್ರಿ ಅಷ್ಟ್ರಾಗಣ ನೀವು ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಕಂಪ್ಲೀಟ್ ಆಗಿ ಅದ ಕುಡ್ಕೊಳ್ತೈತ್ರಿ. ಅಂದ್ರೆ ಖಾರ ಚಲೋ ತಂಗಿ ಆತು ಅಂತಂದ್ರೆ ಪುಂಡಿ ಪಲ್ಯ ನಿಮ್ಗೆ ರುಚಿ ಭಾಳ ಅನ್ನಿಸ್ತೈತ್ರಿ. ಈಗ ನೆನಪಿಟ್ಕೋರಿ, ಇಲ್ಲಿ ನಾವು ಎಣ್ಣೆಯನ್ನು ಸೇರ್ಸಕತ್ತೀವಿ. ಅಡುಗೆ ಎಣ್ಣೆ ಸ್ವಲ್ಪ ಭಾಳ ಬಿತ್ತು ಅಂತಂದ್ರೆ ನೀವು ಎಲ್ಲರ ಪ್ರವಾಸಕ್ಕೆ ತೊಗೊಂಡು ಹೋದ್ರು 8 ದಿನದ ಗಂಟ್ಲೆ ಈ ಒಂದು ಪುಂಡಿ ಪಲ್ಯ ಕೆಡಂಗಿಲ್ರಿ, ಭಾಳ ಚಲೋ ಆಗ್ತೈತಿ. ಆಮೇಲೆ ಈಗ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಕೊಟ್ಟೇರಿ ಎಣ್ಣೆ ಹಾಕಿದ ನಂತರ. ಈಗ ನೋಡಿ, ಏಕದಮ್ ಪದ್ಧತಿಯಾಗಿದ ತಯಾರು ಆಗೈತ್ರಿ. ಆದ್ರೆ ನೀವು ಒಮ್ಮೆ ಅದನ್ನು ಟೇಸ್ಟ್ ಮಾಡಿ ಉಪ್ಪು ಅದು ಹೆಚ್ಚ ಕಡಿಮೆ ಏನು ಮಾಡ್ಬೇಕಿರಲ್ಲ ಅದನ್ನು ಒಂದ್ಸಲಿ ನೋಡ್ಕೊಂಡು ಸುದ್ದಂಗೆ ಮಾಡಿಬಿಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ಭಾಳ ಜನರ ಪ್ರೀತಿಯ ಒಂದು ಮಸ್ತ್ ಪಲ್ಯ ಅಥವಾ ಈ ಒಂದು ಪುಂಡಿ ಪಲ್ಯ ಏಕದಮ್ ಪದ್ಧತಿಯಾಗಿ ಅತಿ ಸರಳವಾಗಿ ರೆಡಿ ಆಕೈತ್ರಿ. ಇಷ್ಟ ನೀವು ಮಾಡಬೇಕಾಗಿರೋದ್ರಿ. ನಿಮಗಾಗಲೇ ಹೇಳ್ದಂಗೆ ನೀವು ಅಕ್ಕಿ ಹಾಕಿ ಅಥವಾ ಜೋಳದ ನುಚ್ಚು ಹಾಕಿ ಇದೆಲ್ಲ ಮಾಡ್ತಾ ನಮ್ಮ ಚಾನಲ್ದಾಗ ಈಗಾಗಲೇ ಐತಿ. ಬಸಿಲಾರ್ದ ಅಂದ್ರೆ ಪುಂಡಿ ಸೊಪ್ಪನ್ನ ಬಸಿಲಾರ್ದ ಮಾಡ್ತಂದ್ರ ಅದು ನಮ್ಮ ಚಾನಲ್ದಾಗ ಐತಿ. ಸರಳಾಗಿ ನಿಮ್ಮ ಕಡ್ಲಿಬೇಳೆ ಹಾಕಿ ಮಾಡ್ತಂದ್ರ ಹಂಗೂ ಮಾಡ್ಕೊಳ್ಬೋದ್ರಿ. ಭಾಳ ಮಸ್ತ್ ಆಕೈತಿ. ಟ್ರೈ ಮಾಡ್ರಿ. ಟ್ರೈ ಮಾಡಿದ್ಮೇಲೆ ಹೆಂಗ್ ಬಂದಿತ್ತು ಅನ್ನೋದನ್ನ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು. ನಮಸ್ಕಾರ.